ಕನಕಪುರ ಗ್ರಾಮ ವಿದ್ಯಾ ಪ್ರಚಾರಕ ಸಂಘದ ಆಶ್ರಯದಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವತಿಯಿಂದ ಕಲಿಕಾ ಕೇಂದ್ರವನ್ನು ತೆರೆಯಲಾಗಿದ್ದು, ತಾಲೂಕಿನ ಜನತೆ ಇದರ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ರೂರಲ್ ಪದವಿ ಕಾಲೇಜಿನ ಪ್ರಾಂಶುಪಾಲರಾದ ಎಂಎಸ್ ಕೆಂಪೇಗೌಡ ಕರೆ ನೀಡಿದ್ದಾರೆ. ಅವರು ಗ್ರಾಮ ವಿದ್ಯಾ ಪ್ರಚಾರಕ ಸಂಘದ ಹಳೆಯ ವಿದ್ಯಾರ್ಥಿಗಳ ಸಂಘದ ಕಚೇರಿಯಲ್ಲಿ ನೂತನವಾಗಿ 2026-27ನೇ ಸಾಲಿನಿಂದ ಆರಂಭಗೊಳ್ಳುತ್ತಿರುವ ಕಲಿಕಾ ಕೇಂದ್ರದ ಉದ್ಘಾಟನೆ ಮಾಡಿ ಮಾತನಾಡಿದರು. ಈಗಾಗಲೇ 100ಕ್ಕಿಂತ ಹೆಚ್ಚು ಜನರು ನೋಂದಾವಣಿ ಮಾಡಿಕೊಂಡಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಸರ್ಕಾರಿ ಉದ್ಯೋಗದಲ್ಲಿ ಕಾರ್ಯನಿರ್ವಹಿಸುತ್ತಿರುವವರಿಗೆ ಬಹಳ ಅನುಕೂಲಕರವಾಗಿದೆ ಎಂದು ಹೇಳಿದರು. ಉದ್ಯೋಗದಲ್ಲಿ ಮುಂಬಡ್ತಿಯನ್ನು ವಿದ್ಯಾರ್ಹತೆ ಆಧಾರದ ಮೇಲೆ ಪಡೆಯಲು ಇಲ್ಲಿಯ ಕಲಿಕಾ ಕೇಂದ್ರದಲ್ಲಿ ಕಲಿಕೆಯನ್ನು ಆರಂಭಿಸಿ ವಿದ್ಯಾರ್ಹತೆಯನ್ನು ಪಡೆದು ಉದ್ಯೋಗದಲ್ಲಿ ಬಡ್ತಿ ಪಡೆಯುವಂತೆ ಕರೆ ನೀಡಿದರು. ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಕಲಿಕೆಯನ್ನು ಮಾಡುವವರಿಗೂ ಮತ್ತು ತರಗತಿಯಲ್ಲಿ ಕಲಿಕೆಯನ್ನು ಮಾಡಿ ಪದವಿಯನ್ನು ಪಡೆಯುವವರಿಗೂ ಯಾವುದೇ ವ್ಯತ್ಯಾಸವಿಲ್ಲ. ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಕಲಿಕೆಯನ್ನು ಆರಂಭಿಸುವವರಿಗೆ ಎಲ್ಲಾ ಕಲಿಕಾ ಸಾಮಗ್ರಿಗಳನ್ನು ನೀಡಲಾಗುತ್ತದೆ ಎಂದು ತಿಳಿಸಿದರು. ಐಕ್ಯೂಎಸ್ಸಿ ಕೋಆರ್ಡಿನೇಟರ್ ಎಪಿ ಪ್ರಕಾಶ್ ಅವರು ಮಾತನಾಡಿ, ಕರಿಯಪ್ಪನವರು ಸ್ಥಾಪಿಸಿರುವ ಈ ಮಹಾಸಂಸ್ಥೆಯಲ್ಲಿ ಕೆಎಸ್ವೈ ನವರು ನಮ್ಮ ಕಾಲೇಜಿಗೆ ಶಾಖೆಯನ್ನು ಮತ್ತೆ ಕೊಟ್ಟಿರುವುದು ನಮ್ಮೆಲ್ಲರಿಗೂ ಹರ್ಷದಾಯಕವಾಗಿದೆ. ಕಳೆದ 10-15 ವರ್ಷಗಳ ಹಿಂದೆ ನಮ್ಮ ಕಾಲೇಜಿನಲ್ಲಿ ಶಾಖೆ ಇದ್ದು ಕಾರಣಾಂತರಗಳಿಂದ ಮುಚ್ಚಲ್ಪಟ್ಟಿತ್ತು. ಮತ್ತೆ ಕರ್ನಾಟಕ ಮುಕ್ತ ವಿಶ್ವವಿದ್ಯಾಲಯವು ಮತ್ತೊಮ್ಮೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಈ ಸಂದರ್ಭದಲ್ಲಿ ಕನಕಪುರ ತಾಲೂಕು ಸೇರಿದಂತೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಉನ್ನತ ವಿದ್ಯಾಭ್ಯಾಸ ಮಾಡಲು ಆಸಕ್ತಿಯುಳ್ಳವರು ಈ ಸದಾವಕಾಶವನ್ನು ಬಳಸಿಕೊಳ್ಳುವಂತೆ ಕರೆ ನೀಡಿದರು. ಗ್ರಂಥಪಾಲಕರು ಹಾಗೂ ಕೇಂದ್ರದ ಮುಖ್ಯಸ್ಥರಾದ ಗೋಪಾಲಕೃಷ್ಣರವರು ಮಾತನಾಡಿ, ಕರ್ನಾಟಕ ಮುಕ್ತ ವಿಶ್ವವಿದ್ಯಾಲಯವು ಜಿಲ್ಲಾ ಕೇಂದ್ರದಲ್ಲಿ ಮಾತ್ರ ಶಾಖೆಯನ್ನು ಇಲ್ಲಿಯವರೆಗೆ ತೆರೆದಿದ್ದಾರೆ. ಆದರೆ ಇದೇ ಪ್ರಥಮ ಬಾರಿಗೆ ಕನಕಪುರದಲ್ಲಿ ಗ್ರಾಮ ವಿದ್ಯಾ ಪ್ರಚಾರಕ ಸಂಘದ ಆಶ್ರಯದಲ್ಲಿ ಪ್ರಸಕ್ತ ಸಾಲಿನಿಂದ ಕಲಿಕಾ ಕೇಂದ್ರವನ್ನು ಆರಂಭಿಸಿರುವುದಕ್ಕೆ ತಾಲೂಕಿನ ಜನತೆಯ ಪರವಾಗಿ ಕೃತಜ್ಞತೆ ಸಲ್ಲಿಸಲಾಗುವುದು ಎಂದು ಹೇಳಿದರು. ಕನಕಪುರ ತಾಲೂಕು ಸೇರಿದಂತೆ ಇಡೀ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಎಲ್ಲ ಜನತೆ ಇದರ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ತಿಳಿಸಿದರು. ಈ ಸಂದರ್ಭದಲ್ಲಿ ಕನ್ನಡ ಉಪನ್ಯಾಸಕರಾದ ಪ್ರಸನ್ನ, ವಾಣಿಜ್ಯ ಶಾಸ್ತ್ರ ಉಪನ್ಯಾಸಕ ಸತೀಶ್, ಗಣಿತಶಾಸ್ತ್ರ ಉಪನ್ಯಾಸಕ ರಘು, ಕನ್ನಡ ವಿಭಾಗದ ಉಪನ್ಯಾಸಕಿ ದೀಪಿಕಾ, ಸೂಪರಿಂಟೆಂಡೆಂಟ್ ಯೋಗಾನಂದ್, ಸಂಸ್ಥೆಯ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಒಂದು ವಿಶೇಷ ಸುದ್ದಿ ಏನಂದ್ರೆ, ಈ ವರ್ಷದಿಂದ ನಮ್ಮ ಕಾಲೇಜಿನಲ್ಲಿ ಕರ್ನಾಟಕ ಓಪನ್ ಸಿಟಿ ಕಲಿಕಾ ಕೇಂದ್ರವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಈಗ ಆಲ್ರೆಡಿ ನಮ್ಮಲ್ಲಿ 100ಕ್ಕಿಂತ ಹೆಚ್ಚು ಪ್ರವೇಶಾತಿ ಆಗಿದೆ. ಇದು ಎಲ್ಲ ರಾಜ್ಯದ ಅದರಲ್ಲಿ ಮುಖ್ಯವಾಗಿ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಈ ಕೆಲಸ ಮಾಡ್ತಾ ಇರ್ತಕ್ಕಂಥ ಉದ್ಯೋಗಿಗಳಿಗೆ ಪ್ರಮೋಷನ್ಗೆ ಡಿಗ್ರಿಗಳನ್ನು ಪಡೆಯಕ್ಕೆ ಇದೊಂದು ಬಹಳ ಅನುಕೂಲವಾಗಿರ್ತದೆ. ಈಗ ಇದು ಓಪನ್ ಯೂನಿವರ್ಸಿಟಿ ಮತ್ತೆ ರೆಗ್ಯುಲರ್ ಯೂನಿವರ್ಸಿಟಿ ಎರಡಕ್ಕೂ ಯಾವ ವ್ಯತ್ಯಾಸ ಇರಲ್ಲ. ಇದು ಅರ್ನಿಂಗ್ ಅಂಡ್ ಲರ್ನಿಂಗ್ ಮೆಥಡ್ ಅಲ್ಲಿ ನೀವು ಡಿಗ್ರಿಯನ್ನ ಪಡೆಯೋದ್ರ ಜೊತೆಗೆ ನಿಮ್ಮ ಉದ್ಯೋಗದಲ್ಲೂ ನೀವು ಮುಂದುವರಿಬಹುದು. ಇದಕ್ಕೆ ನಮ್ಮಲ್ಲಿ ಎಲ್ಲಾ ರೀತಿಯಂತ ಇದು ಅನುಕೂಲಗಳು, ಯೂನಿವರ್ಸಿಟಿಯಿಂದ ಬರ್ತಕ್ಕಂಥ ಎಲ್ಲ ಸ್ಟಡಿ ಮೆಟೀರಿಯಲ್ ನಿಮಗೆ ಇನ್ ಟೈಮ್ಗೆ ತಲುಪಿಸುವಂತ ವ್ಯವಸ್ಥೆ ಮಾಡ್ತೀವಿ. ಈಗಾಗಲೇ ಅತಿ ಹೆಚ್ಚು MBA ಮತ್ತು MCA ಸ್ಟೂಡೆಂಟ್ಸ್ಗಳು ಈಗ ನಮ್ಗೆ ಅಡ್ಮಿಷನ್ ಆಗಿದ್ದಾರೆ. ಇದರಲ್ಲಿ MBA, MCA, MSc, BA, BCom, BBA ಪ್ರವೇಶಕ್ಕೆ ಇಲ್ಲಿ ಅನುಕೂಲ ಇದೆ. ಇದರ ಎಲ್ಲ ಅನುಕೂಲವನ್ನ ಪಡಿಬೇಕು ಎಂಬುದು ನಮ್ಮ ಸಂಸ್ಥೆಯ ಅಧ್ಯಕ್ಷರ ಆಶಯ. ಈ ಅನುಕೂಲವನ್ನು ಪಡೆಯಬೇಕು ಅಂತ ಹೇಳಿ ನಾನು ಪ್ರಾಂಶುಪಾಲರಾಗಿ ನಿಮ್ಮೆಲ್ಲರಲ್ಲಿ ವಿನಂತಿಸಿಕೊಳ್ತಿದ್ದೇನೆ. ಕರಿಯಪ್ಪನವರು ಸ್ಥಾಪಿಸಿದಂತಹ ಇಂಥ ಮಹಾನ್ ಸಂಸ್ಥೆಯಲ್ಲಿ KSYನವರು ನಮಗೆ ಒಂದು ಈ ಸೆಂಟರ್ನ ಕೊಟ್ಟು ಕಳೆದ ಒಂದು 10-15 ವರ್ಷಗಳಿಂದನೇ ಕೂಡ ಈ ಸೆಂಟರ್ ನಮ್ಮಲ್ಲಿತ್ತು. ಕಾರಣಾಂತರಗಳಿಂದ ಅದು ನಿಂತೋಗಿತ್ತು. ಮತ್ತೆ ನಮ್ಮ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿಯವರು ನಮ್ಮ ಸಂಸ್ಥೆಗೆ ಮತ್ತೊಂದು ಅವಕಾಶವನ್ನು ಮಾಡಿಕೊಡೋದ್ರ ಮುಖಾಂತರ ನಮ್ಮ ಕನಕಪುರ ತಾಲೂಕು, ರಾಮನಗರ ಜಿಲ್ಲೆ ಈ ಒಂದು ಯಾರು ಈ ಒಂದು
PUCಯನ್ನು ಮುಗಿಸಿ ಡಿಗ್ರಿಯನ್ನು ಮುಗಿಸಿ ಉನ್ನತ ವಿದ್ಯಾಭ್ಯಾಸವನ್ನು ಮಾಡಲಿಕ್ಕಾಗಲ್ವೋ ಅಂಥವರು ಈ ಒಂದು ಸದಾವಕಾಶವನ್ನು ಬಳಸಿಕೊಂಡು ಅವರು ಹೆಚ್ಚಿನ ವಿದ್ಯಾಭ್ಯಾಸವನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಹಾಗಾಗಿ ಈ ಎಲ್ಲರೂ ಯಾರು ಈ ಒಂದು ಹೆಚ್ಚಿನ ವಿದ್ಯಾಭ್ಯಾಸವನ್ನು ಮಾಡಬೇಕು ಅಂತ ಇದ್ದಾರೆ ಅವರಿಗೊಂದು ಸುವರ್ಣ ಅವಕಾಶ. ಇದರ ಒಂದು ಲಾಭವನ್ನು ಪಡೆದು ಅವರು ತಮ್ಮ ವಿದ್ಯಾಭ್ಯಾಸದ ಮಟ್ಟವನ್ನು ಹೆಚ್ಚಿಸ್ಕೋಬೇಕು ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಅವ್ರಿಗೆ ಡಿಗ್ರಿ ಆಗಿರಲ್ಲ, ಅವ್ರಿಗೆ ಎಷ್ಟೊಂದು ಪ್ರಮೋಷನ್ಸ್ಗಳಿಗೆ ಅವಕಾಶ ಇರುತ್ತೆ. ಅಂಥವ್ರಿಗೆ ಇದು ತುಂಬ ಯೂಸ್ ಆಗಿದೆ, ತುಂಬ ಅನುಕೂಲ ಆಗ್ತಿದ್ದು. ಡಿಗ್ರಿ ಮಾಡ್ಕೊಂಡಿರೋರು ಮಾಸ್ಟರ್ ಡಿಗ್ರಿ ಮಾಡ್ಬೋದು. ಇಷ್ಟೆಲ್ಲ ಅನುಕೂಲತೆಗಳು ಇದರಿಂದ ಇದೆ. ಕರ್ನಾಟಕ ರಾಜ್ಯದಿಂದ ಸುಮಾರು ಕಡೆ ಇತ್ತು, ಜಿಲ್ಲಾ ಕೇಂದ್ರಗಳಲ್ಲಿ ಮಾತ್ರ ಇತ್ತು. ಇದೇ ಪ್ರಥಮ ಬಾರಿಗೆ ನಮ್ಮ ಕನಕಪುರ ರೂರಲ್ ಕಾಲೇಜಿಗೆ ತಾಲೂಕು ಮಟ್ಟದಲ್ಲಿ ಕೊಟ್ಟಿದ್ದಾರೆ. ಅದೊಂದು ವಿಶೇಷ ಇದೆ ನಮ್ಮ ರೂರಲ್ ಕಾಲೇಜಿಗೆ. ಈ ಎಲ್ಲ ಸೌಲಭ್ಯಗಳನ್ನು ಪದವಿಯಿಂದ ವಂಚಿತರಾದಂತಹ ವಿದ್ಯಾರ್ಥಿಗಳು ಇದರ ಅನುಕೂಲವನ್ನು ಪಡೆದುಕೊಳ್ಳೋದಕ್ಕೆ ತುಂಬಾ ಅನುಕೂಲ ಆಗ್ತಾ ಇದೆ. ಧನ್ಯವಾದಗಳು.